ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂದರೆ ಯಾರೆಲ್ಲ 10th ಮತ್ತು ಸೆಕೆಂಡ್ ಪಿ ಯುನಲ್ಲಿ 2025-2026 ಅಕಾಡೆಮಿಕ್ ಇಯರ್ನಲ್ಲಿ 95%ಗಿಂತೂ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ತೀರ. ಸೊ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡೋದಕ್ಕೆ ಒಕ್ಕಲಿಗ ಸಂಘದಿಂದ ನಿಮಗೆ ಅಪ್ಲಿಕೇಶನ್ಸನ್ನು ಕರೆದಿದ್ದಾರೆ. ಸೊ ಹಾಗಾಗಿರೋದ್ರಿಂದ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ಸನ್ನು ಫಿಲ್ ಮಾಡಿ ಕಳಿಸ್ಕೊಡಿ. ಒಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಎರಡು ರೀತಿಯಲ್ಲಿ ನೀವು ಇದನ್ನು ಮಾಡಬಹುದು. ಒಂದು ಡೈರೆಕ್ಟ್ ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಫಾರ್ಮಲ್ಲೂ ಸಹ ನೀವು ಫಿಲ್ ಮಾಡಿ ಕಳಿಸ್ಕೊಡ್ಬಹುದು. ಇಲ್ಲ ಅಂದರೆ ನಿಮಗೆ ಆನ್ಲೈನು ಸಹ ನೀವು ಅಪ್ಲೈ ಮಾಡ್ಬೋದು. ಸೊ ಅದನ್ನು ಸಹ ಮಾಡಬಹುದು. ಎರಡು ರೀತಿಯಲ್ಲಿ. ಈಗ ನಾನು ಫಸ್ಟ್ ಮೆಥಡು, ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ. ಸೊ ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ನೋಡಬಹುದು. ಇದನ್ನು ಫಿಲ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ, ಇಲ್ಲ ವಿತ್ ಡಾಕ್ಯುಮೆಂಟ್ಸು. ಇಲ್ಲ ಅಂತಂದರೆ ನೀವು ಸೆಕೆಂಡ್ ಆಪ್ಷನ್ ಇದೆ, ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮನ್ನು ಫಿಲ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವ ರೀತಿಯಾಗಿ ಗೂಗಲ್ ಫಾರ್ಮಲ್ಲಿ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ನೋಡೋದಾದರೆ ನೀವು ಮೊದಲನೇದಾಗಿ ಜುಲೈ 2ನೇ ತಾರೀಕು ಒಳಗಡೆ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಅದು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ಆದಷ್ಟು ಬೇಗ ಫಾರ್ಮನ್ನು ಫಿಲ್ ಮಾಡಿ. ಯಾರ್ದೆಲ್ಲ 95% ಆ್ಯಂಡ್ ಎಬೋವ್ ಇದೆ, ಸೊ ಅವರೆಲ್ಲ ಅಪ್ಲೈ ಮಾಡಿ. ಸೊ ನಿಮಗೆ ಪ್ರತಿಭಾ ಪುರಸ್ಕಾರ ಖಂಡಿತವಾಗಿ ಇದ್ದೇ ಇರುತ್ತೆ. ಈಗ ಬರೋಣ ಡೈರೆಕ್ಟಾಗಿ ಅಪ್ಲಿಕೇಶನ್ ಯಾವ ರೀತಿಯಾಗಿ ಫಿಲ್ ಮಾಡೋದಂತ. ನೀವು ಗೂಗಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ, ನಾನು ಈ ಗೂಗಲ್ ಫಾರ್ಮನ್ನು ಓಪನ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಫಸ್ಟ್ ಕಾಮೆಂಟನ್ನು ಸಹ ಹಾಕಿರ್ತೇನೆ. ಸೊ ನೀವು ಅಲ್ಲಿ ನೋಡ್ಕೋಬಹುದು. ಇನ್ನೂ ಸಿಗಲಿಲ್ಲ ಅಂತಂದರೆ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಹಾಕಿರಿ. ನಾನು ಅದಕ್ಕೆ ಬೇಕಾದ್ರೆ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ಮತ್ತೆ ಇನ್ನೊಮ್ಮೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಗೂಗಲ್ ಫಾರ್ಮ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಏನೇನು ಡೀಟೇಲ್ಸ್ ಇದೆ ಇಲ್ಲಿ ಅಂತಂದರೆ, ರಾಜ್ಯ ಒಕ್ಕಲಿಗರ ಸಂಘ, KR ರಸ್ತೆ, VV ಪುರಂ, ಬೆಂಗಳೂರು. ಪ್ರತಿಭಾ ಪುರಸ್ಕಾರ 2025-26 ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅರ್ಜಿ. SSLC 10th ಸ್ಟ್ಯಾಂಡರ್ಡ್ ಅಥವಾ PUCನಲ್ಲಿ, ಸೆಕೆಂಡ್ PUCನಲ್ಲಿ ಯಾರೆಲ್ಲ 95% ಆ್ಯಂಡ್ ಎಬೋವ್ ತೊಗೊಂಡಿರ್ತೀರ ಅಕಾಡೆಮಿಕ್ ಇಯರ್ 25-26ನಲ್ಲಿ, ಸೊ ಅವರಿಗೆ ಇರುತ್ತೆ. ಸೊ ಇಲ್ಲಿ ಡೀಟೇಲ್ಸ್ ಏನೇನು ಫಿಲ್ ಮಾಡಬೇಕು ನೀವು ಅಂತಂದರೆ, ಈವನ್ ನೀವು ಆಫ್ಲೈನ್ ಅಪ್ಲಿಕೇಶನಲ್ಲಿ ಇದೇ ಡೀಟೇಲ್ಸ್ ಇರುತ್ತೆ. ನೇಮ್ ಆಫ್ ದ ಸ್ಟೂಡೆಂಟ್, ನೇಮ್ ಆಫ್ ದ ಪೇರೆಂಟ್ ಆರ್ ಗಾರ್ಡಿಯನ್, ಸ್ಟೂಡೆಂಟ್ ಮೊಬೈಲ್ ನಂಬರ್, ಪೇರೆಂಟ್ ಆ್ಯಂಡ್ ಗಾರ್ಡಿಯನ್ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಮತ್ತು ಬೋರ್ಡ್, ಯಾವ ಬೋರ್ಡಿನಲ್ಲಿ ನೀವು 10th ಅಥವಾ PUCಯನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ನೆಕ್ಸ್ಟ್ ಬಂದು ರಿಜಿಸ್ಟರ್ ನಂಬರ್, ನಿಮ್ಮ ಬೋರ್ಡಿನ ರಿಜಿಸ್ಟರ್ ನಂಬರ್. ಈಗ 10th ಕಂಪ್ಲೀಟ್ ಆಗಿದ್ದರೆ 10th ರಿಜಿಸ್ಟರ್ ನಂಬರ್, ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ದರೆ ಸೆಕೆಂಡ್ PUCಯ ಬೋರ್ಡ್ ನಂಬರ್, ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಯಾವ ವರ್ಷ ಪಾಸಿಂಗ್ ಇಯರ್, ಒಬ್ವಿಯಸ್ಲಿ 2026 ಹಾಕಬೇಕಾಗತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ ನೀವು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ. ಫಾರ್ ಎಕ್ಸಾಂಪಲ್ SSLC ಬಂದರೆ ನಿಮಗೀಗ 625 ಮ್ಯಾಕ್ಸಿಮಮ್ ಮಾರ್ಕ್ಸ್, ಅದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ. ಅದೇ PUC ಆದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 600, ಟೋಟಲ್ ನಿಮಗೆ ಬಂದಿರೋ ಮಾರ್ಕ್ಸ್ ಎಷ್ಟು ಅಂತ ಎಂಟ್ರಿ ಮಾಡಿ. ಹಾಗೆ ಇಲ್ಲಿ ಪರ್ಸೆಂಟೇಜು. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ, ಅದರಲ್ಲಿ ಡಿಸ್ಟ್ರಿಕ್ಟನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ನಿಮ್ಮ ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್ ಆಫ್ ದ ಸ್ಟೂಡೆಂಟ್. ಸೊ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಬೇಕಾಗತ್ತೆ. ಸೊ ಸರಿಯಾಗಿ ನೋಡಿ ಚೆಕ್ ಮಾಡಿಕೊಂಡು ಪ್ರಾಪರಾಗಿ ಡೀಟೇಲ್ಸನ್ನು ಫಿಲ್ ಮಾಡಿ. ಹಾಗೆ ಬ್ಯಾಂಕಿನ IFSC ಕೋಡನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಬ್ಯಾಂಕ್ ಬ್ರಾಂಚ್ ಅಡ್ರೆಸ್ಸು ಜೊತೆಗೆ ಇಲ್ಲೇನು ಮಾಡಬೇಕಂದ್ರೆ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅಂದರೆ, ಸ್ಟೂಡೆಂಟ್ ಫೋಟೋ, ಮಾರ್ಕ್ಸ್ ಕಾರ್ಡನ್ನು ಅಟೆಸ್ಟೇಟೆಡ್ ಮಾಡಿರಬೇಕಾಗತ್ತೆ. ಅಂದರೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದರ ಕಾಪಿಯನ್ನು ನೀವು ಸ್ಕ್ಯಾನ್ ಮಾಡಿ ಹಾಕ್ಬೋದು. ಸಪೋಸ್ ಒರಿಜಿನಲ್ ಇಲ್ಲ ಅಂತಂದರೆ, ಸೊ ನೀವು ಗೆಜೆಟೆಡ್ ಆಫೀಸರ್ ಹತ್ರ, ಯಾರ ಹತ್ರ ಆದರೂ ನೀವೇನು ಶೀಟಲ್ಲಿ ಬರ್ಸ್ಕೊಂಡಿರ್ತೀರ, ಮಾರ್ಕ್ ಶೀಟ್ ಏನಿರುತ್ತೆ ಅದರಲ್ಲಿ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಇರಬೇಕಾಗತ್ತೆ. ನಿಮ್ಮ ಹತ್ರ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ತೊಂದರೆ ಇಲ್ಲ, ಬಟ್ ಒರಿಜಿನಲ್ ಇಲ್ಲ ಅಂತಂದರೆ ಗೆಜೆಟೆಡ್ ಆಫೀಸರ್ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಸಿಮಿಲರ್ಲಿ ಕಾಸ್ಟ್ ಸರ್ಟಿಫಿಕೇಟ್ಗೂ ಅಷ್ಟೇ. ನೆಕ್ಸ್ಟ್ ಹಾಗೆ
ಬ್ಯಾಂಕ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ಡ್ ಚೆಕ್ ಆಫ್ ದ ಸ್ಟೂಡೆಂಟ್. ಪಾಸ್ಬುಕ್ ಮತ್ತು ಚೆಕ್ ಅದು ಏನಿರುತ್ತೆ ಅದು ಸ್ಟೂಡೆಂಟ್ ನೇಮಿನಲ್ಲಿ ಇರಬೇಕಾಗತ್ತೆ. ಪಾಸ್ಬುಕ್ಕನ್ನು ನೀವು ಸ್ಕ್ಯಾನ್ ಮಾಡಿ ಎಂಟ್ರ್ ಮಾಡ್ಬೋದಾಗತ್ತೆ. ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್, ನಿಮ್ಮ ಸಿಗ್ನೇಚರ್ ಮಾಡಿ ಕಂಪ್ಲೀಟ್ ಆಗೋದನ್ನೇನು ಮಾಡಿ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ನೀವು ಅಪ್ಲೋಡ್ ಮಾಡಿ. ಬಟ್ ಇವೆಲ್ಲನೂ ಫೈಲ್ ಸೈಜ್ ಏನಿರುತ್ತೆ ಅಷ್ಟು ಒಳಗಡೆ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ನೋಡ್ಬೋದು ಸ್ಟೂಡೆಂಟ್ ಫೋಟೋ, ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟು, ಇವೆಲ್ಲ. ಮಾರ್ಕ್ಸ್ ಕಾರ್ಡ್ ಯಾವುದು ಅಂತಂದರೆ ನೀವು ಯಾವುದು ಪ್ರೀವಿಯಸ್ ಎಕ್ಸಾಮನ್ನು ಪಾಸ್ ಮಾಡಿರ್ತೀರ, ಲೈಕ್ 10th ಸ್ಟ್ಯಾಂಡರ್ಡ್ ಅಥವಾ 2nd PUC, ಇವೆಲ್ಲನೂ 10 MB ಒಳಗಡೆ ಇರುವಂತಹ ನೋಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್, ಹಾಗೆ ಅಪ್ಲೋಡ್ ದ ಸಿಗ್ನೇಚರ್ ಆಫ್ ದ ಪೇರೆಂಟ್ ಅಥವಾ ಗಾರ್ಡಿಯನ್ನು, ಅವ್ರದ್ದು ಸಿಗ್ನೇಚರು ಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಎಲ್ಲನೂ 10 KB ಒಳಗಡೆ ಬರುವಂತೆ ಅಪ್ಲೋಡ್ ಮಾಡಿ. ರೆಡ್ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಫೈಲ್ ಸೈಜ್ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳಿ. ರೆಡ್ಯೂಸ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ. ಅದಾದಮೇಲೆ ಫೈನಲ್ ಆಗಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿಗೆ ನಿಮ್ಗೆ ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ರಾಜ್ಯ ಒಕ್ಕಲಿಗರ ಸಂಘದಿಂದ ಪ್ರತಿಭಾ ಪುರಸ್ಕಾರಕ್ಕೆ ನೀವು ಅರ್ಜಿಯನ್ನು ಅಪ್ಲೈ ಮಾಡಬಹುದು. ಸೊ ಇಷ್ಟ ಆಯಿತು. ಇದೇ ಥರದ ಇನ್ನಷ್ಟು ಸ್ಕಾಲರ್ಶಿಪ್ಗಳಾಗಲಿ ನಿಮ್ಮ ಮುಂದಗಡೆ ಬರ್ತಾನೆ ಇರ್ತೀನಿ. ಸೊ ಹಾಗಾದ್ರಿಂದ ದಯವಿಟ್ಟು ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.